ನೀವು ಬಣ್ಣ ಮಾಡಬೇಡ, ನೀರು ಬಿಡಬೇಡ ಅಂತ ಹೇಳಿದ್ರೆ ಅವರೆಲ್ಲ ಹೋಗ್ಬಿಟ್ರೆ ನಮ್ಗೆ ಕೆಲಸ ಕೊಡೋರು ಯಾರು? ಈಗ ನಾಳೆ ಮಕ್ಕಳೆಲ್ಲ ನಿಂತ್ಕೋತವೆ, ಅದಕ್ಕೇನು ಅವಾಗ ಇವಾಗ ಇಷ್ಟು ಜನ ಬಂದಿದ್ದೀವಲ್ಲ, ಅವಾಗ ಸಾವಿರಾರು ಜನ ನೀವು ಆನ್ಸರೇ ಮಾಡೋಕ್ಕಾಗಲ್ಲ ಅಂತ ಒಂದು ಪರಿಸ್ಥಿತಿ. ಅದರಿಂದ ನೀವು ನೋಡಿ, ತಕ್ಷಣಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ನೀವು ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡುವಂಥದ್ದು, ಮತ್ತೊಂದು ಜಮೀನು ಕೊಡಿಸುವಂಥದ್ದು ಎಲ್ಲ ಕೂಡ ಸ್ವಾಗತಾರ್ಹ, ನಮ್ಮ ಡಿಮ್ಯಾಂಡು ಕೂಡ. ಆದರೆ ಅಲ್ಲಿವರೆಗೂ ಕೂಡ ನೀರು ಬಿಡಬೇಡ ಅಂತ ಹೇಳೋವಂಥ ಮಾತೇನು ಹೇಳ್ತೀರಿ, ನಿಮಗೆ ಅಷ್ಟು ಕಾನೂನಿಗೆ ಅಡ್ಡಿ ಬರ್ತದೆ ಅನ್ನೋದಾದರೆ ಅವರೆಲ್ಲರೂ ಕೂಡ ಸ್ಟೋರೇಜ್ ಮಾಡಿ ನೀವು ವ್ಯವಸ್ಥೆ ಮಾಡಿಕೊಡಿ, ನಾವು ನೀರು ಕೊಡ್ತೀವಿ, ನೀವು ನೀರು ಕೊಡ್ತೀವಿ. ಆಮೇಲೆ ಅವರಿಂದ ತಿಂಗಳಿಗೆ ಇಟ್ಕೊಡು, ಗಾಡಿಗೆ ಇಟ್ಕೊಡು ಅಂತ ಮಾತ್ರ ಕೇಳುವಲ್ಲ. ನಿಮ್ಮ ನಿಮಗೆ ಯಾವುದೂ ಹೊರೆ ಆಗಕ್ಕೆ ಬಿಡಲ್ಲ. ಬಿಡಬೇಡಿ, ಮಾಡಿಕೊಡಿ. ನೀವು ಒಳ್ಳೆ ಆಫೀಸರ್ ಇದ್ದೀರಿ, ಅನುಭವಸ್ಥರಿದ್ದೀರಿ, ಗೊತ್ತಾಯ್ತಾ? ಮಾಡಿ. ಆದರೆ ಒಂದು ಕಪ್ಪುಚುಕ್ಕೆ ನೀವು ಬಂದ ಮೇಲೆ ಆಗಿರ್ತಕ್ಕಂಥದ್ದು ಕಪ್ಪುಚುಕ್ಕೆ ಅಲ್ಲಿ ಅದು ಲೋಕಾಯುಕ್ತ ಎಲ್ಲ ಗೊತ್ತಿದೆ. ನಾನು ಮನೆಗೆ ಹೋಗಿ ಸರ್ವೆ ಮಾಡಿದ್ದೀನಿ ಎಲ್ಲ.